ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಏನು ಮಾಡ್ತಿದ್ದೀನಪ್ಪ ಅಂದರೆ ಹೆಸರುಬೇಳೆ ಪಾಯಸನ ಮಾಡ್ತಿದ್ದೀನಿ. ಬನ್ನಿ ಆ ಹೆಸರುಬೇಳೆ ಪಾಯಸ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಹೊಸ್ದಾಗಿ ಓಪನ್ ಮಾಡಿರೋದ್ರಿಂದ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಇವಾಗ ಬನ್ನಿ ನಾನು ಯಾವ ರೀತಿ ಮಾಡಿದ್ದೀನಿ ಹೆಸರುಬೇಳೆ ಪಾಯಸನ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಇವತ್ತು ಏನು ಮಾಡ್ತಿದ್ದೀನಿ ಅಂದರೆ ಹೆಸರುಬೇಳೆ ಪಾಯಸ ಮಾಡ್ತಿದ್ದೀನಿ. ನನ್ನ ತಂಗಿ ಸುಮ್ಮನೆ ಇರಲಾರ್ದೆ ಏನೇನೋ ಮಾತಾಡ್ತಿದ್ದಾಳೆ. ಸಿಕ್ಕಾಬಟ್ಟೆ ಖುಷಿಯಾಗಿದೆ ಅವಳಿಗಂತೂ. ಏನಪ್ಪ ಅಂದರೆ ಹೆಸರುಬೇಳೆನ ಈ ಥರ ಹುರ್ಕೊಬೇಕು. ಹುರ್ಕೊಂಡು ಇದನ್ನು ಬೇಯಕ್ಕಿಡಬೇಕು. ಇಡ್ತೀನಿ, ಅದು ತೊಳ್ಕೊಂಡು ಬೇಯಕ್ಕಿಡಬೇಕು. ಮತ್ತು ಇನ್ನೊಂದು ಕಡೆ ಬೆಲ್ಲನ ಪಾಕ ಮಾಡಿ ಎತ್ತಿಕ್ಕಿದ್ದೀನಿ ನೋಡಿ, ಕಾಯಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಹುರ್ಕೊಂಡಿದ್ದೆಲ್ಲ ಆದಮೇಲೆ ಇದನ್ನು ನೋಡಿ ಈ ಥರ ಕಂದು ಬಣ್ಣ ಬರಬೇಕು. ಬಂದಮೇಲೆ ಇದನ್ನು ಹುರ್ಕೊಂಡು ತೊಳೆದು ಬೇಯಕ್ಕಿಡ್ತೀನಿ. ಹೆಸರುಬೇಳೆ ಹುರ್ಕೊಂಡಿರೋ ಅಂಥ ಬಾಣಲಿಗೆ ಇವಾಗ ಶಾವಿಗೆ ಹಾಕ್ಕೊತಿದ್ದೀನಿ. ಶಾವಿಗೆನ ಸ್ವಲ್ಪ ಹುರ್ಕೊತೀನಿ. ಏನು ಮಾಡ್ತಾರೆ ಥೋಲೆ ನಮ್ದೆಲ್ಲ ವಯಸ್ಸು ಇದಾಯ್ತದ ಹೋಗು. ನೋಡಿ ಫ್ರೆಂಡ್ಸ್, ಈ ಥರ ಕೂಳೆ ಕೊಟ್ಟರೆ ಒಂದೇ ಸರಿ ಆಚ ಕಡೆ ಕರ್ಕೊಂಡೋಗಿ ಈ ಥರ ಇದನ್ನು ಫ್ರೈ ಮಾಡ್ಕೊತೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಿ ಎತ್ತಿಕೊಂಡು ಇದಕ್ಕೇ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಹುರ್ಕೊತೀನಿ. ಒಂದು ಕಡೆ ಹೆಸರುಬೇಳೆನ ತೊಳೆದಿಟ್ಟಿದ್ದೀನಿ ಹುರ್ಕೊಂಡು. ಇದು ಸ್ವಲ್ಪ ಕಂದು ಬಣ್ಣ ಬರಲಿ. ಏನು ಗೊತ್ತಾ, ಹೆಸರುಬೇಳೆ ದೇಹಕ್ಕೆ ತುಂಬ ತಂಪು. ಮನೇಲಿ ನಮ್ಮ ಹಸ್ಬೆಂಡ್ಗೆ ನನಗೆ ಎಲ್ಲ ಮೊನ್ನೆ ಎಲ್ಲ ಚಿಕನ್ ತಿಂದು ಸ್ವಲ್ಪ ಹೀಟ್ ಜಾಸ್ತಿ ಆಗಿಬಿಟ್ಟಿತ್ತು. ಹೀಟ್ ಆಗಿರೋದ್ರಿಂದ ಇದನ್ನು ಹೆಸರುಬೇಳೆ ಬರೀ ಹೆಸರುಬೇಳೆ ಮಾಡಿಕೊಡು ಅಂತ ಹೇಳಿದ್ರು. ನಾನು ಪಾಯಸನೇ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೆಸರುಬೇಳೆ ಪಾಯಸನ ಮಾಡ್ತಾಯಿದ್ದೀನಿ. ದೇಹಕ್ಕೆ ಮಾತ್ರ ತುಂಬ ತಂಪು ಕೊಡುತ್ತೆ ಹೆಸರುಬೇಳೆ ತಿನ್ನೋದ್ರಿಂದ. ಮಾಮೂಲಿ ಇವಾಗ ನೋಡ್ತೀರಾ ಮದುವೆ ಮನೆಯಲ್ಲೆಲ್ಲ ಹೆಸರುಬೇಳೆ ಹಾಕ್ತಾರಲ್ವ, ಆ ಥರ ಎಲ್ಲದಕ್ಕೂ ಇವಾಗ ಒಂದು ಹಬ್ಬ ಹುಣ್ಣಿಮೆ ಏನೇ ಮಾಡಿದ್ರೂ ಹೆಸರುಬೇಳೆ ಅನ್ನೋದು ಇದ್ದೇ ಇರುತ್ತೆ. ಮಾಡ್ಕೊತೀವಿ, ಪ್ರತಿ ಹಬ್ಬಕ್ಕೂ ಹೆಸರುಬೇಳೆ ಮಾಡ್ಕೊತೀವಿ. ಇವತ್ತು ನಾನು ಹೆಸರುಬೇಳೆ ಪಾಯಸ ಮಾಡ್ತಿದ್ದೀನಿ. ನೋಡ್ಕೊಳ್ಳಿ ಯಾವ ಥರ ಮಾಡ್ತೀನಿ ಅಂತ. ತುಂಬ ಚೆನ್ನಾಗಿರುತ್ತೆ ಹೆಸರುಬೇಳೆ, ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಇದು ಸ್ವಲ್ಪ ಫ್ರೈ ಆಗ್ತಾಯಿದೆ. ಇದಾಗಿದ ತಕ್ಷಣ ಇದನ್ನು ಸ್ವಲ್ಪ ಒಂದು ಪ್ಲೇಟಿಗೆ ಹಾಕಿ ಮತ್ತು ಬೇರೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಹುರ್ಕೊತೀನಿ. ನೋಡಿ ಇವಾಗ ತುಪ್ಪನ ಹಾಕಿದ್ದೀನಿ ಬಾಣಲೆಗೆ, ಅದನ್ನ ಎತ್ತಿಕ್ಕಿ ತುಪ್ಪನ ಹಾಕಿದ್ದೀನಿ. ಇವಾಗ ದ್ರಾಕ್ಷಿ ಗೋಡಂಬಿ ಹಾಕ್ಕೊತೀನಿ. ಇನ್ನೇನು ಗೌರಿ ಗಣೇಶ ಹಬ್ಬನೂ ಹತ್ರ ಬಂತು. ಅವಾಗೂ ಕಡುಬೆಲ್ಲ ಮಾಡಬೇಕು, ಅದನ್ನೆಲ್ಲ ತೋರಿಸ್ತೀನಿ ಹೇಗಿದೆ ಅಂತ. ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿ ನೋಟಿಫಿಕೇಷನು ನಿಮಗೆ ಬರುತ್ತೆ, ಪ್ರತಿ ವೀಡಿಯೋಸು ಬರುತ್ತೆ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ. ಮತ್ತು ವಿಡಿಯೋನ ಕೊನೆ ತನಕ ನೋಡಿ, ಯಾರೋ ಅರ್ಧ ನೋಡಬೇಡಿ, ಕೊನೆ ತನಕ ನೋಡಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೋಡಿ ಈ ಥರ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನನಗೆ ಬೇಕೇ ಬೇಕು. ಪ್ಲೀಸ್ ದಯವಿಟ್ಟು ಹೊಸದಾಗಿ ಚಾನಲ್ನ ಓಪನ್ ಮಾಡಿದ್ದೀನಿ ನೋಡಿ. ಈ ಥರ ಇದೆಲ್ಲ ಇದಾದಮೇಲೆ ಎತ್ತಿಕ್ಕೊತೀನಿ ನೋಡಿ. ಇವಾಗ ಹೆಸರುಬೇಳೆನೂ ತೊಳೆದು ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಏನು ಮಗನೇ ಅಲ್ಲಿ ಇಡಪ್ಪ ಬಂದೆ ನೋಡಿ. ಇವಾಗ ತೊಳೆದು ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಬೇಯಿಸ್ಕೋಬೇಕು. ಅದು ಅರ್ಧ ಬೆಂದ ಮೇಲೆ ನಾವು ಹುರಿದಿಟ್ಕೊಂಡಿರೋ ಅಂಥ ದ್ರಾಕ್ಷಿ ಗೋಡಂಬಿ ಮತ್ತು
ಶಾವಿಗೆನ ಹಾಕ್ಕೋಬೇಕು, ಏಕೆಂದರೆ ಅದು ಬೇಯಬೇಕಲ್ವ ಶಾವಿಗೆ, ಅದಕ್ಕೆ ಹಾಕ್ಕೊಬೇಕು. ಅದೆಲ್ಲ ಅದಾದಮೇಲೆ ಒಂದು ಕಾಯಿನ ರುಬ್ಕೊಂಡು ಅದಕ್ಕೆ ಹಾಕ್ಕೊತೀನಿ. ಕಾಯಿನ ನಾನು ಅರ್ಧ ರುಬ್ಬಿ ಹಾಕ್ತೀನಿ, ಇನ್ನು ಅರ್ಧ ತುರಿದು ಹಾಕ್ತೀನಿ. ಬನ್ನಿ ಆಮೇಲೆ ತೋರಿಸ್ತೀನಿ. ಇವಾಗ ಇದು ಸ್ವಲ್ಪ ಬೇಯಲಿ ನೋಡಿ. ಇವಾಗ ಇದು ಮಾಮೂಲಿ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕಾಯಿ ಕಳ್ಸೋಕೆ ಇಕ್ಕಿದ್ನಲ್ಲ, ಆ ಕಾಯಿನ ತೊಗೊಂಬಂದಿದ್ದೀನಿ. ಆ್ಯಕ್ಚುಲಿ ನಾನು 2 ಕಾಯಿ ಇಟ್ಟಿದ್ದು, ಒಂದು ದೇವ್ರ ಹತ್ರ, ಒಂದು ಲಕ್ಷ್ಮಿನ ಕೂರಿಸಿದ್ನಲ್ವ ಅದೊಂದು ಕಾಯಿ, ಅದನ್ನು ಹಾಗೆ ಬಿಟ್ಟಿದ್ದೀನಿ. ಗೌರಿ ಹಬ್ಬದಲ್ಲಿ ಅದನ್ನು ಏನಾದರೂ ಸ್ವೀಟ್ ಮಾಡೋಣ ಅಂತ. ಇವಾಗ ಇದನ್ನು ತೊಗೊಂಡು, ಇದು ಇನ್ನೊಂದು ಕಾಯಿ ಇತ್ತಲ್ಲ ಕಳಸದಲ್ಲಿ, ಅದನ್ನು ತೊಗೊಂಡು ತೊಳ್ಕೊಂಡು ಬಂದಿದ್ದೀನಿ. ಅರಿಶಿನ ಎಲ್ಲ ಇತ್ತಲ್ವ, ಅದಕ್ಕೆ ಅದನ್ನು ತೊಳ್ಕೊಂಡು ಬಂದಿದ್ದೀನಿ. ಇವಾಗ ಇದನ್ನು ಒಡೆದು ಇದನ್ನು ತುರ್ಕೊಂಡು ಸ್ವಲ್ಪ ಇದರಲ್ಲಿ ಅರ್ಧನ ರುಬ್ಕೊತೀನಿ, ಅರ್ಧದಲ್ಲಿ 1/4 ಭಾಗನ ತುರ್ದು ಹಾಕ್ತೀನಿ, ಇನ್ನು 3/4 ಭಾಗನ ರುಬ್ಬಿ ಅದಕ್ಕೆ ಹಾಕ್ತೀನಿ. ಬನ್ನಿ ಇವಾಗ ಅದನ್ನು ತುರ್ಕೊಂಡು ಬರೋಣ ನೋಡಿ. ಇವಾಗ ಕಾಯೆಲ್ಲ ತುರ್ಕೊಂಡಿದ್ದೀನಿ. ಇವಾಗ ಇದನ್ನ ಎತ್ತಿ ಒಂದು ಬೌಲ್ಗೆ ಹಾಕ್ಕೊಂಡು ಎಷ್ಟು ಬೇಕು ಅಷ್ಟನ್ನು ಎತ್ತಿಕ್ಕಿ ಒಂದು ಪ್ಲೇಟಲ್ಲಿ ಮಿಕ್ಕಿದನ್ನು ಹಾಕ್ಕೊಂಡು ರುಬ್ಕೊಂಬರ್ತೀನಿ. ನೋಡಿ ಇವಾಗ ರುಬ್ಕೊಂಡು ಬಂದಿದ್ದೀನಿ. ಇದನ್ನು ಇವಾಗ ನೋಡಿ ಬೆಂದಿದೆ, ನೋಡ್ತಿದ್ದೀರಲ್ಲ. ಅರ್ಧ ಬೆಂದಿತ್ತು, ಆವಾಗಲೇ ನಾನು ಮಾಮೂಲಿ ಹುರಿದಿಕೊಂಡಿದ್ನಲ್ಲ ದ್ರಾಕ್ಷಿ ಗೋಡಂಬಿ ಮತ್ತು ಶಾವಿಗೆ ಎಲ್ಲ ಹಾಕಿದ್ದೀನಿ. ಇವಾಗ ನೋಡಿ ಇದನ್ನು ಹಾಕ್ತಾಯಿದ್ದೀನಿ ನೋಡಿ. ಇವಾಗ ನೋಡಿ ಕಾಯೆಲ್ಲ ಹಾಕಿ ಇವಾಗ ಈ ಥರ ತಿರುಗಿಸ್ತಿದ್ದೀನಿ. ಇವಾಗ ಇದಕ್ಕೇ ಪಾಕ ಹಾಕ್ತೀನಿ. ಇವಾಗ ಪಾಕ ಹಾಕ್ತೀನಿ. ಪಾಕ ಹಾಕೋದಕ್ಕೂ ಮುಂಚೆ ಇದು ಕಾಯಿ ತುರಿದಿಕೊಂಡಿದ್ನಲ್ಲ, ಇದನ್ನು ಸ್ವಲ್ಪ ಇದನ್ನು ಹಾಕ್ಬಿಡ್ತೀನಿ ಹಂಗೇನೆ ಇದ್ರ ಜೊತೆನೆ. ನೀವು ಲಾಸ್ಟಿಗಾದರೂ ಹಾಕೋಬೋದು, ಇವಾಗಾದರೂ ಹಾಕೋಬೋದು. ನೋಡಿ ಪಾಕನ ಸೋಸ್ಕೊಂಡು ಹಾಕ್ತೀನಿ. ನೋಡಿ ಇವಾಗ ಇದನ್ನೆಲ್ಲ ಸೋಸ್ಕೊತೀನಿ. ಇವಾಗ ಪಾಕನೆಲ್ಲ ಹಾಕಿದ್ದೀನಿ. ಪಾಕ ಎಲ್ಲ ಹಾಕಿ ಈ ಥರ ತಿರುಗಿಸ್ಕೊಂಡು ಒಂದು 2-3 ಸರಿ ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಹೆಸರುಬೇಳೆ ಪಾಯಸ ರೆಡಿಯಾಗುತ್ತೆ. ಇವಾಗ ರೆಡಿ ಮಾಡ್ಕೊಂಬಂದಿದ್ದೀನಿ. ಇವತ್ತು ನಾನೇ ಟೇಸ್ಟ್ ಮಾಡ್ತಿದ್ದೀನಿ, ಹೇಗಿದೆ ಅಂತ ಟೇಸ್ಟ್ ಮಾಡಿದ್ದೀನಿ. ಹೇಗಿದೆ ಪಾಯಸ? ತುಂಬ ಚೆನ್ನಾಗಿದೆ ಪಾಯಸ. ನಾನು ಮಾಡಿರೋದು ನನ್ನ ತಂಗಿ ಕೇಳ್ತಿದ್ದಾಳೆ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ ಪಾಯಸ, ಮಾತ್ರ ಟೇಸ್ಟ್ ಚೆನ್ನಾಗಾಗಿದೆ. ಹೆಸರುಬೇಳೆ ಹೀಟಂತೂ ಕಮ್ಮಿ ಆಗುತ್ತೆ ಇದರಲ್ಲಿ. ನೋಡಿ ಇವಾಗ ಆಯಿತು. ಇಷ್ಟು ಎಲ್ಲ ತಿಂತೀನಿ. ಟೇಸ್ಟ್ ಅಂತೂ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಲೇಬೇಕು. ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಂಡು ಇವಾಗ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.